ಸೊಸೆ 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 ಸಾರಿ, ಮಲಗಿದ್ದೀರಾ? ನಾನು ನಿಮ್ಗೆ ಮತ್ತೆ ತೊಂದರೆ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎದ್ದೇಳಿ ಅತ್ತೆ. ಯಾಕಮ್ಮ? ನೀವು ಮಾತ್ರೆ ತಗೋಬೇಕು, ನಾನು ಕ್ರೀಮ್ ಹಚ್ಚಬೇಕು. ಒಂದು ನಿಮಿಷ. ಈ ಕೈ ಚೆನ್ನಾಗೇ ಇದೆಯಲ್ಲಮ್ಮ, ನಾನೇ ತಗೋತಿದ್ದೀನಿ. ಅತ್ತೆ, ನಿಮ್ಮ ಸೇವೆ ಮಾಡೋದಕ್ಕೆ ಸಿಕ್ಕಿರೋದು ಇದೊಂದು ಅವಕಾಶ. ಇದನ್ನು ಬೇಡ ಅನ್ಬೇಡಿ ಪ್ಲೀಸ್. ಆನೆ ನಾ ಹಚ್ಕೋತೀನಮ್ಮ. ನೀವು ಸುಮ್ಮನೆ ಅಂತ ಹೇಳಿದ್ನಲ್ಲ. ಸರಿ, ಕೂತ್ಕೊಂಡು ಹಚ್ಚು ಬಾ. ಪರವಾಗಿಲ್ಲ ಅತ್ತೆ. ಆಗೋಯ್ತು ಅತ್ತೆ, ಈಗ ನೀವು ರೆಸ್ಟ್ ತಗೊಳ್ಳಿ. ಇರಿ. ಅತ್ತೆ, ಕಾಲುತ್ಲಾ? ಅಯ್ಯೋ ಬೇಡಮ್ಮ, ನಂಗೆ ಹಾಗೆ ನಿದ್ದೆ ಬರುತ್ತೆ. ಏನಾದರೂ ಬೇಕಿದ್ರೆ ನಾನು ಅನ್ಕೋಗಿ. ಸರಿ. ತುಂಬಾ ಥ್ಯಾಂಕ್ಸ್ ಕೀರ್ತಿ. ಆ ಡಿಟೆಕ್ಟಿವ್ ಏಜೆನ್ಸಿ ಕೊಟ್ಟಿರೋ ಅಡ್ರೆಸ್ ಪ್ರಕಾರ ಇದೇ ಮನೆ ಅನ್ನೋದು ಕನ್ಫರ್ಮ್ ಆಯ್ತು. ಒಳಗೆ ಹೇಗೆ ಹೋಗೋದು? ಎದುರುಗಡೆ ಮನೆಯಲ್ಲಿ ಬೇರೆ ನನ್ನನ್ನೇ ಅಬ್ಸರ್ವ್ ಮಾಡ್ತಿದ್ದಾನೆ. ನಾನು ಏನು ಮಾಡ್ತಿದ್ದೀನಿ ಅನ್ನೋದು. ಛೇ, ಗಾಡಿ ಓಡಿಸೋವಾಗ್ಲೇ ಯಾರಾದ್ರೂ ಕಾಲ್ ಮಾಡ್ತಾರೆ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಹಲೋ ಪದವ್ರೆ, ನಿಮ್ಮ ಪಾದಕ್ಕೆ ಬೀಳ್ತೀನಿ, ದಯವಿಟ್ಟು ವಿಷ್ಣು ಪಾದ ಅನ್ರಿ. ನಾನ್ ರೀ ರಂಗಣ್ಣ ಮಾತಾಡ್ತಿದ್ದೀನಿ. ಓಹೋ, ನಮ್ಮ ಪಕ್ಕದ ಮನೇಲಿರೋ ಏಕೈಕ ಗಂಡಸು. ಹೇಳಿಪ್ಪ, ಏನ್ ವಿಷಯ? ಈ ನಿಮ್ಮನೆ ಸುತ್ತಮುತ್ತ ಒಂದ್ ಹೆಣ್ಣು ಅನುಮಾನ ಬರೋ ತರ ಓಡಾಡ್ತಿದ್ದಾಳ್ರಿ. ಹೌದಾ? ತಾವೇನ್ ಮಾಡ್ತಿದ್ದೀರೋ? ನೋಡ್ತಾ ಇದೀನ್ರಿ. ಅಷ್ಟು ಚೆನ್ನಾಗಿದ್ದಾಳ? ಹಾಗಲ್ರಿ, ಆಕೆನ ಅನುಮಾನದಿಂದ ನೋಡ್ತಾ ಇದ್ದೀನಿ. ಒಳ್ಳೆ ಕೆಲಸ. ಹಾಗೆ ನೋಡ್ಕೊಂಡು ಅವಳನ್ನ ಯಾರು ಎತ್ತ ಅಂತ ವಿಚಾರಿಸಿದ್ರೆ ವಿಷಯ ಕ್ಲಿಯರ್ ಆಗುತ್ತೆ ಅಲ್ವಾ? ಅಯ್ಯೋ, ಯಾರಿಗ್ ಬೇಕ್ರಿ, ಇಲ್ಲದು ಸಾಬ್ರಿ. ಮೊದಲೇ ಹೆಣ್ಣು, ನಾನು ಹೋಗೋದು ಮಾತಾಡೋದು, ಆ ಹೆಣ್ಣು
ಅವಯ್ಯ ಆ ದೃಷ್ಟಿಯಲ್ಲಿ ಮಾತಾಡ್ದ ಅಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಆಮೇಲೆ ನನ್ನ ಜೀವನದಲ್ಲಿ ಎಣ್ಣೆ ಸಿಗದೆ ಹೋಗೋದು, ಇದೆಲ್ಲ ನನಗೆ ಬೇಕಾ? ನಾನು ಮೊದಲೇ ಬ್ಯಾಚುಲರು. ಅಬ್ಬಾ, ಏನ್ ಕಷ್ಟಪಟ್ಟು ಗಳಿಸಿರೋ ಗೋಲ್ಡ್ ಮೆಡಲ್ ಅದು. ನಾನು ಇಲ್ಲೇ ಹತ್ರದಲ್ಲಿ ಇದೀನಿ, ಬರ್ತಾ ಇದ್ದೀನಿ. ಅಲ್ಲಿ ತನಕ ನಾನೇನ್ ಮಾಡ್ತಾ ಇರ್ಲಿ? ಕನ್ನಡಕ ಹಾಕೊಂಡು ಅವಳನ್ನೇ ನೋಡ್ತಾ ಇರಿ. ನಮ್ಮನೆ ಸುತ್ತಮುತ್ತ ಅನುಮಾನದಿಂದ ಯಾರು ಓಡಾಡಕ್ ಸಾಧ್ಯ? ಯಾಕೆ ಓಡಾಡ್ತಾರೆ? ಏನ್ ಮಾಡೋದು? ನಮ್ಮನೆ ಮುಂದೆನೂ ಯಾರೂ ಇಲ್ಲ, ರಂಗಣ್ಣನ ಮನೆ ಮುಂದೆನೂ ಯಾರೂ ಇಲ್ಲ. ಈ ರಂಗಣ್ಣ ಸುಮ್ಮನೆ ಫೋನ್ ಮಾಡಿ ಟೆನ್ಷನ್ ಕೊಟ್ಟ. ಯಾರು? ಯಾರಿದ್ದೀರಾ? ಬೆಳಗಿನ ನಿತ್ಯ ಕರ್ಮಗಳು ಸರಿ ಹೋಗದೇ ಇದ್ರೆ ಜೀವನ ದರಿದ್ರವಾಗ್ಬಿಡುತ್ತೆ. ಇದೇ ಮನೇಲಿ ಅಪ್ಪ ಇರ್ತಾರೆ. ಯಾರೋ? ಯಾರದು? ಕೆಳಗಡೆ ಬಿತ್ತು. ಏನಿವತ್ತು ಹೀಗಾಗ್ತಿದ್ರೆ?
ಅನಾಸ್ಪದವಾಗಿ ನಮ್ಮ ಮನೆ ಮುಂದೆ ಯಾರೋ ಓಡಾಡ್ತಿದ್ರು ಅನ್ನಲ್ಲ ರಂಗಣ್ಣ, ಅದನ್ನಾದ್ರೂ ವಿಚಾರಿಸ್ಕೊಂಬರೋಣ. ಯಾಕೋ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೆ? ತಲೆ ಇರೋದೇ ಕೆಡಕ್ಕೆ ಕಣೋ, ಅದು ಕೆಟ್ಟರು ಪರವಾಗಿಲ್ಲ, ಆದ್ರೆ ಮನ್ಸು ಮಾತ್ರ ಯಾವತ್ತೂ ಕೆಡಬಾರ್ದು. ಯಾಕೋ ಏನಾಯ್ತು? ಕೀರ್ತಿ ಹತ್ರ ಮಾತಾಡ್ದೆ ಕಣೋ, ಅವಳು ನನ್ನ ಜೊತೆ ಇರೋಕೆ ಒಪ್ತಿಲ್ಲ. ಯಾಕಂತೆ? ಅವಳು ನಮ್ಮ ಮನೆಯವ್ರ ಮನೆಯಲ್ಲೋ ಪ್ರೀತಿಗೆ ಬಂದಿದ್ದಾಳಂತೆ. ಅಂದ್ರೆ ನಿನ್ನ ಮೇಲೆ ಪ್ರೀತಿ ಇಲ್ವಂತ? ಇದೆಯಂತೆ, ಬಟ್ ನನ್ನ ಜೊತೆ ಇರಕ್ಕೆ ಇಷ್ಟ ಇಲ್ವಂತೆ. ಕಾರಣ? ನನ್ನಲ್ಲಿರೋ ಬದಲಾಗೋ ಗುಣ, ಬೇರೆಯವ್ರ ಮಾತನ್ನ ಕೇಳೋ ಕಿವಿ. ಮೈಸೂರಲ್ಲಿ ಅವಳ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ ಬಿಟ್ಟು ಬಂದು ಬೇಜಾರು. ಅವಳ ಹೊಟ್ಟೆಲಿ ಮಗು ಇದೆ ಅನ್ನೋದು ಗೊತ್ತಾದ್ಮೇಲೂ ನಾನು ಬೇರೆ ಮದುವೆ ಆಗಕ್ಕೆ ರೆಡಿ ಆದ ನೋವು. ಹೀಗೆ ಹೇಳ್ತಾ ಹೋದ್ರೆ ಕಾರಣಗಳು ತುಂಬಾ ಸಿಗುತ್ತೆ ಕಣೋ. ಹಾಗಂತ ನಿನಗೂ ಅನಿಸ್ತಾ ಇದೆಯಾ ಕುಚ್ಕೋ? ಹೌದು. ಈಗ ಮುಂದೇನ್ ಮಾಡ್ಬೇಕು ಅಂತಿದೀಯಾ? ಗೆಳೆಯ, ನೀನೆ ಅವಳ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋ. ನಾನಾ? ಯಾಕೋ ಯಾಕೋ ನಗ್ತಿದ್ಯಾ? ನಿನ್ ಕುಚ್ಚಿಕ್ಕೋಸ್ಕರ ಇಷ್ಟು ಮಾಡಲ್ವೇನೋ? ಕನ್ವಿನ್ಸ? ನಾನಾ? ಅದು ಕೀರ್ತಿ ಅವ್ರನ್ನ? ಕುಚುಕು, ಇದೇನ್ ದೇವರಾಟವೋ ಧರ್ಮ ಸಂಕಟವೋ ಒಂದು ಅರ್ಥ ಆಗ್ತಿಲ್ಲ ಕಣ. ಮದರ್ ಇಂಡಿಯಾ, ನಿನಗೇನಾದ್ರೂ ಉತ್ತರ ಗೊತ್ತಿದೆಯಾ? ಅವರು ನಿನ್ನ ಕಾಮನ್ ಫ್ರೆಂಡ್ ಅನ್ಕೊಂಡು ಪ್ರೀತಿಸಿದ್ದೆ ಕಣ. ಆಗ ನೀನ್ ಫ್ರೆಂಡ್ ಆಗಿ ಸತ್ಯ ಹೇಳಿಲ್ಲ. ಸತ್ಯ ಗೊತ್ತಾದ್ಮೇಲೆ ನೀವಿಬ್ರು ಚೆನ್ನಾಗಿರಿ ಅಂತ ಒಬ್ಬರ ಕೈಲಿ ಒಬ್ಬರ ಕೈ ಇಟ್ಟು ಬಂದೆ. ಆಮೇಲೂ ನೀವು ಒಂದಾಗ್ಲಿಲ್ಲ. ಈಗ ಒಂದು ಕಾಲದಲ್ಲಿ ಪ್ರೀತಿಸಿದ್ದ ಈ ಮನ್ಸಿಗೆ ಕೀರ್ತಿಯವರಿಗೆ ಬುದ್ಧಿ ಹೇಳು ಅಂತ ಹೇಳ್ತಿದೀಯಾ? ಕುಚುಕು, ಇಂಥ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ಫ್ರೆಂಡಿಗೂ ಬಂದಿರಲ್ಲ ಕಣ. ಪ್ಲೀಸ್ ಕಣೋ. ಸರಿ ಬಿಡ, ನಿನಗೋಸ್ಕರ ಈ ಕೆಲಸ ಮಾಡೇ ಮಾಡ್ತೀನಿ, ಓಕೆನಾ? ನಮ್ಮಣ್ಣ ಯಾವಾಗಲೂ ಹೇಳಿದ್ದಾರೆ, ಕೋಟಿಗೊಬ್ಬ ಆಗೋದು ದೊಡ್ಡ ವಿಷಯ ಅಲ್ಲ, ಕೋಟಿಯಲ್ಲಿ ಒಬ್ಬನಾಗಿ ಉಳಿದು ಕಳೆದು ಹೋಗ್ಬೇಕು ಅಂತ. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸು ಕೆಲಸ ಆದ್ಮೇಲೆ ಹೇಳಬೇಕು ಕಣ. ಇಷ್ಟಕ್ಕೂ ಫ್ರೆಂಡ್ಶಿಪ್ ಮಧ್ಯೆ ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೆ ಬೆಲೆ ಇರೋಲ್ಲ ಕಣ. ಬರ್ತೀನಿ ಕಣ. ಮಾತಾಡ್ತೀಯಲ್ಲ? ಮಾತಾಡ್ತೀನಿ ಕುಚ್ಕೋ. ನಮಸ್ತೆ ಮೇಡಮ್. ಹೇಳೋ ಟೈಮ್ ಒಂದು, ಬರೋ ಟೈಮ್ ಒಂದಾ? ಅದೇನ್ ಮಾಡೋದು ಮೇಡಮ್, ನಮ್ಮ ಟೈಮು ನಿಮ್ಮ ಟೈಮಲ್ಲಿ ಓಡ್ಬೇಕಲ್ಲ. ಸಣ್ಣ ಪುಟ್ಟ ಡೀಲ್ ಇರುವಾಗ ನಿಮ್ಮಂತರು ನಮ್ಮಂತರ ಕಾಯಲೇಬೇಕು. ಸರಿ, ಟೈಮ್ ವೇಸ್ಟ್ ಮಾಡಬೇಡಿ, ಮ್ಯಾಟ್ರಿಗೆ ಬನ್ನಿ. ಇದು ಅಡ್ರೆಸ್. ಇದು ಆ ಅಡ್ರೆಸ್ ಅಲ್ಲಿರೋ ವ್ಯಕ್ತಿ ಫೋಟೋ. ಏನೋ ಮರ್ಡರ್ ಮಾಡ್ಬೇಕಾ? ಇಲ್ಲ ಇಲ್ಲ, ಇವನ್ ಮನೆಯಲ್ಲಿ ಒಬ್ರು ಹೌಸ್ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಇವನು ಒಬ್ರನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಕೂಡಿಟ್ಟಿದ್ದಾನೆ.
ಅವನ ಮನೆಗೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು. ಇದು ಅವ್ರ ಫೋಟೋ. ನೋಡಕ್ಕೆ ತುಂಬಾ ಖತರ್ನಾಕ್ ಆಗಿದ್ದಾನೆ. ಅವರು ನಮ್ಮಪ್ಪ. ಈ ಕೆಲಸ ಬೇಗ ಮುಗಿಸು. ತಗೋ ಫೈನಲ್ ಪೇಮೆಂಟ್. ಚೌಕಾಸಿ ಮಾಡದೆ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತಾ ಇದ್ದೀರಾ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಅವ್ರಿಲ್ಲ ಅಂದ್ರೆ ನಿಮ್ಮಪ್ಪ ಅಲ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ನಾನು ಮೊದಲು ಕೊಟ್ನಲ್ಲ ಫೋಟೋ, ಆ ವ್ಯಕ್ತಿ ಇರೋದು ಆ ಮನೆಯಲ್ಲೇ. ಅವನಿಗೆ 4 ಬಿಗಿ ಬಾಯಿ ಬಿಡ್ತಾನೆ. ನನಗೆ ಗ್ಯಾರಂಟಿ ನಮ್ಮಪ್ಪ ಇರೋದು ಅವನ ಮನೆಯಲ್ಲೇ. ಸರಿ, ಕೆಲಸ ಆದ ತಕ್ಷಣ ಫೋನ್ ಮಾಡ್ತೀನಿ. ಅದು ನಮ್ಮ ಟೈಮ್ಗಾಗತ್ತಾ ಅಥವಾ ನಿಮ್ ಗಡಿಯಾರದ ಟೈಮ್ಗಾಗತ್ತಾ? ಕೆಲಸ ಮಾಡೋ ಮೊದಲು ಸೆಟ್ಲ್ಮೆಂಟ್ ಆದ್ರೆ ಗಡಿಯಾರ ಕೆಲಸ ಕೊಟ್ಟಿರೋ ಟೈಮ್ಗೆ ಓಡುತ್ತೆ. ಬರ್ಲಾ? ಯಾಕೇನು ಮಾತಾಡ್ತಿಲ್ಲ ವಿಷ್ಣು ಅವರೇ? ತುಂಬಾ ಸೀರಿಯಸ್ ಆದ ವಿಷಯ ಮಾತಾಡ್ಬೇಕು ಅಂದ್ರೆ ಏನ್ ಹೇಳಿ? ಅಯ್ಯೋ ಬಿಡಿ ಕೀರ್ತಿ ಅವರೇ, ಜೀವನದಲ್ಲಿ ಯಾವತ್ತೂ ಯಾವ ವಿಷಯಕ್ಕೂ ಸೀರಿಯಸ್ ಆಗ್ಲೇಬಾರ್ದು. ತುಟಿ ನಮ್ದು, ನಗು ನಮ್ದು. ನಗೋಕೇನ್ ಕಷ್ಟ ಅಲ್ವಾ? ಚೆನ್ನಾಗಿದೆ ನಿಮ್ ಫಿಲಾಸಫಿ. ಇದು ನನ್ನ ಫಿಲಾಸಫಿ ಅಲ್ಲ ಕೀರ್ತಿ ಅವರೇ, ಚಾರ್ಲಿ ಚಾಪ್ಲಿನ್ದು. ಅಪ್ಲೈ ಮಾಡ್ಕೊಂಡ್ರೆ ಜೀವನ ಧನ್ಯ. ಇನ್ನೂ ನೀವ್ ವಿಷಯಕ್ಕೆ ಬರ್ಲಿಲ್ಲ. ಕೀರ್ತಿ ಅವರೇ, ಎಲ್ಲದಕ್ಕಿಂತ ಜೀವನ ದೊಡ್ಡದಲ್ವಾ? ಅದನ್ನ ಯಾಕೆ ಹಾಳು ಮಾಡ್ಕೋತೀರ? ನನ್ನ ಕುಚಿಕು ತುಂಬಾ ಒಳ್ಳೆಯವನು ಕೀರ್ತಿ ಅವರೇ. ಬೇರೆ ಹೆಣ್ಣನ್ನ ಕಣ್ಣೆತ್ ಕೂಡ ನೋಡಲ್ಲ. ಏನೋ ಮನೆಯವ್ರ ಮಾತಿಗೆ ಕಟ್ಟು ಬಿದ್ದು ಬೇರೆಯವ್ರಿಗೆ ಕೊಟ್ಟ ಮಾತಿಗೆ ತನ್ನ ಜೀವನನ ತ್ಯಾಗ ಮಾಡೋ ಲೆವೆಲಿಗೆ ಹೋಗಿದ್ದಾನೆ ಅನ್ಸುತ್ತೆ. ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಕೀರ್ತಿ ಅವರೇ. ಓ, ನಿಮ್ ಮೂಲಕ ಸಂಧಾನನ? ಮತ್ತೆ ನನಗಿಂತ ಬೆಸ್ಟ್ ಪರ್ಸನ್ ಅವನಿಗೆ ಇನ್ಯಾರು ಸಿಗಕ್ ಸಾಧ್ಯ ಹೇಳಿ? ಅವನು ನನ್ನ ಬೆಸ್ಟ್ ಫ್ರೆಂಡ್. ನೀವು ನನಗಿಷ್ಟ ಆದವನು. ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಾನು ಆಶೀರ್ವಾದ ಮಾಡ್ದವನು. ನನ್ನ ವಿಶ್ವಗೊಂದು ಬೆಲೆ ಇಲ್ವಾ ಕೀರ್ತಿ ಅವರೇ? ಬೆಲೆ? ನಿಮ್ ಬೆಲೆ ಬಗ್ಗೆ ನಾನು ಮಾತಾಡಲ್ಲ ವಿಷ್ಣು ಅವರೇ. ಆ ಅರ್ಹತೆನೂ ನನಗಿಲ್ಲ. ನಿಮ್ಮಂತಹ ಅಮಾಯಕರು ಒಳ್ಳೆತನನೇ ಇವತ್ತಿಗೂ ಈ ಭೂಮಿನ ಕಾಪಾಡ್ತಿರೋದು. ನಾನ್ ಮಾತಾಡ್ತಿರೋದು ರಾಘವ್ ಬಗ್ಗೆ. ಇಷ್ಟಕ್ಕೂ ಬೆಲೆ ಅನ್ನೋದು ನೀವು ಬಯಸಿದಾಗ ನಿಮ್ ಭಾವನೆಗಳಿಗೆ ಸಿಗೋ ಮನ್ನಣೆ. ರಾಘವು ಜೀವನದ ತಮ್ಮ ಜೀವನ ಅನ್ಕೋತಾನೆ ಹೋದ್ರು. ಆದ್ರೆ ನಮ್ದು ಅಂತ ಯಾವತ್ತೂ ಅನ್ಕೊಳ್ಳೇ ಇಲ್ಲ. ನಮ್ದು ಅನ್ಕೊಂಡ್ ಕಡೆನೆ ನಂಬಿಕೆ ಬೆಳೆಯೋದು, ನಂಬಿಕೆ ಇದ್ ಕಡೆನೆ ವಿಶ್ವಾಸ ಹುಟ್ಟೋದು. ಹಾಗಂತ ರಾಘವ್ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಅವ್ರು ತುಂಬಾನೇ ಒಳ್ಳೆಯವರು. ಆದ್ರೆ ಒಳ್ಳೆತನಕ್ಕೂ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರ್ಬೇಕು, ವಿವೇಕ ಇರ್ಬೇಕು. ಅಲ್ಲ ಕೀರ್ತಿ ಅವರೇ, ಇವತ್ತು ಅವನ ತಪ್ಪುಗಳನ್ನ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಹೌದು, ಆದ್ರೆ ನಾನು ಹೇಳಿದ್ಮೇಲೆ ಒಂದ್ ಹೆಂಡತಿ ಬಯಸೋದು ನಾನ್ ಏನು ಹೇಳ್ದೆ ಅರ್ಥ ಮಾಡ್ಕೊಳ್ಳೋ ಗಂಡನ ತಿಳಿಸೇಳಕ್ ನೀವಿದ್ದೀರಲ್ಲ ಕೀರ್ತಿ ಅವರೇ. ಕೊನೆ ತನಕ ತಿಳಿಸ್ ಹೇಳೋದೇ ನನ್ ಕೆಲ್ಸ ಆಗ್ಬಾರ್ದಲ್ವಾ? ಅವನ್ ಕ್ಷಮೆ ಕೇಳಿದಾನೆ ಅಲ್ವಾ? ಇದು ಎಷ್ಟೇ ಸರ್ತಿ